ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಕೃಷ್ಣಾ ನದಿಗೆ ಜೀವ ಕಳೆ ಬಂದಿದೆ. ಬಸವಸಾಗರ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆಯಾಗಿದೆ. ಕೃಷ್ಣಾ ನದಿಗೆ 30,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಗುರ್ಜಾಪುರ ಬ್ಯಾರೇಜ್ ಗೇಟ್ಗಳ ತೆರವು ಕಾರ್ಯ ಕೂಡ ನಡೀತಾ ಇದೆ. ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ 196 ಗೇಟ್ಗಳನ್ನು ಹೊಂದಿರುವಂತಹ ಗುರ್ಜಾಪುರ ಬ್ರಿಡ್ಜ್ ರಾಯಚೂರಿನ ಗಡಿಭಾಗದ ಹಳ್ಳಿಗಳ ರೈತರಲ್ಲಿ ಈಗ ಸಂತಸ ಮನೆ ಮಾಡಿದೆ. ನೋಡಿ, ಮಳೆ ಇಲ್ಲ, ಬರ ಪರಿಸ್ಥಿತಿ ಇದೆ, ಬೆಳೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಮುಂದೆ ಕುಡಿಯೋಕೆ ನೀರಿನ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಎಲ್ಲ ತಲೆ ಕೆಡಿಸ್ಕೊಂಡಿದ್ರು. ಆದರೆ ಈಗ ಮಹಾರಾಷ್ಟ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಕಾರಣದಿಂದಾಗಿ ಕೃಷ್ಣಾ ನದಿಗೆ ಈಗ ಜೀವ ಕಳೆ ಬಂದಿದೆ. ನೀರು ತುಂಬಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಭೀಮೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೃಷ್ಣಾ ನದಿ ಮೇಲ್ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಲಮಟ್ಟಿ ಡ್ಯಾಮ್ ತುಂಬಿ ಹರಿತಾ ಇರುವಂಥದ್ದು. ಆ ನೀರನ್ನು ಈಗ ಬಸವಸಾಗರ ಜಲಾಶಯಕ್ಕೆ ಬಿಟ್ಟಿರುವಂಥದ್ದು. ನಂತರ ಅದು ರಾಯಚೂರು ತಾಲೂಕಿನ ಗುರ್ಜಾಪುರಕ್ಕೆ ಬರ್ತಾ ಇದೆ. ಸದ್ಯ ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ, ಇಲ್ಲಿರುವಂಥ 196 ಗೇಟ್ಗಳನ್ನು ಓಪನ್ ಮಾಡುವಂಥ ಕಾರ್ಯದಲ್ಲಿ ಸದ್ಯ ಸಿಬ್ಬಂದಿ ತೊಡಗಿರುವಂಥದ್ದನ್ನು ತಾವು ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ 100ಕ್ಕೂ ಹೆಚ್ಚು ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಗೇಟ್ಗಳು ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಗೇಟ್ಗಳನ್ನು ತೆರವು ಮಾಡುವಂಥ ಕೆಲಸದಲ್ಲಿ ಸದ್ಯ ಸಿಬ್ಬಂದಿ ತೊಡಗಿರುವಂಥದ್ದು. ಅಂದರೆ RTPS ವಿದ್ಯುತ್ ಉತ್ಪಾದನಾ ಘಟಕ ಏನಿದೆ ಅದಕ್ಕೆ ಸೇರಿರುವಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದು. ಇಲ್ಲಿ ಹಿನ್ನೀರನ್ನು ಏನೋ RTPS ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಬಳಸಲಾಗುತ್ತೆ. ಹೀಗಾಗಿ ಅವರಿಂದಲೇ ನಿರ್ಮಾಣವಾಗಿರುವಂಥ ಡ್ಯಾಮ್ ಇದು. ಹೀಗಾಗಿ ಮೇಲ್ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಬಸವಸಾಗರ ಡ್ಯಾಮ್ನಿಂದ ನೀರನ್ನು ಬಿಡುಗಡೆ ಮಾಡಲಾಗ್ತದೆ. ಒಂದು ವೇಳೆ ಗೇಟ್ ಕ್ಲೋಸ್ ಇದ್ದರೆ ಸಾಕಷ್ಟು ರೀತಿಯಲ್ಲಿ ಹಿನ್ನೀರಿನ ಶೇಖರಣಾ ಪ್ರಮಾಣ ಹೆಚ್ಚಾಗುತ್ತೆ. ಇದರಿಂದ ಅಕ್ಕಪಕ್ಕದ ಗುರ್ಜಾಪುರ ಆಗಿರ್ಬೋದು, ಅರಸನಿಗೆ ಆಗಿರ್ಬೋದು, ಇಲ್ಲಿರುವಂಥ 4-5 ಗ್ರಾಮಗಳಿಗೆ ಸಮಸ್ಯೆ ಆಗುವಂಥ ಕಾರಣಕ್ಕಾಗಿ ಗೇಟ್ಗಳನ್ನು ತೆರವು ಮಾಡಿ ನೀರು ಸಲೀಸಾಗಿ ಹೋಗುವಂಥ ಕೆಲಸದಲ್ಲಿ ಸದ್ಯ ಸಿಬ್ಬಂದಿ ತೊಡಗಿರುವಂಥದ್ದನ್ನು ನೋಡ್ಬೋದು. ಸದ್ಯ 196 ಗೇಟ್ಗಳು ಇಲ್ಲಿರುವಂಥದ್ದು. ತಾವು ಮತ್ತೊಂದು ಬಾರಿ ತಮಗೆ ನದಿಯನ್ನು ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಕೃಷ್ಣಾ ನದಿ ಈ ಭಾಗದಲ್ಲಿ ಬರಡಾಗಿ ಹೋಗಿರುವಂಥದ್ದನ್ನು ತಾವು ನೋಡ್ಬೋದು. ನದಿ ಉದ್ದಕ್ಕೂ ಕೂಡ ಕೇವಲ ತಮಗೆ ಬಂಡೆಗಳ ಸಿಗ್ತವೆ. ಎಲ್ಲೋ ಒಂದು ಕಡೆ ಮೇಲ್ಭಾಗದಲ್ಲಿ ಉತ್ತಮ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಸದ್ಯ ಬಸವಸಾಗರ ಡ್ಯಾಮ್ನಿಂದ 30,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಆ ನೀರಿನ ಪ್ರಮಾಣ ಕ್ರಮೇಣ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದರಿಂದ ಸದ್ಯ ರೈತರೇನೋ ಈ ಬಾರಿ ಭೀಕರ ಬರಗಾಲವನ್ನು ಎದುರಿಸಿದ್ರು. ಆ ಒಂದು ಪ್ರಮಾಣ ಸದ್ಯ ಕಡಿಮೆ ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ರೈತರು ಕೂಡ ಮತ್ತೆ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ. ನಮ್ಮ ಜೊತೆಗೆ ರೈತರಿದ್ದಾರೆ, ಅವ್ರು ಮಾತಾಡ್ತೀನಿ. ಸರ್ ಹೇಳಿ, ಈ ಬಾರಿ ಭೀಕರ ಬರಗಾಲ ಇದೆ, ನದಿ ಬರದಾಗ ಹೋಗಿತ್ತು, ಮಳೆ ಇಲ್ಲ, ಯಾವ ರೀತಿ ಪರಿಸ್ಥಿತಿ ಇತ್ತು ಸರ್ ಈಗ ಅಂತ? ಇಲ್ಲಿ ಹೆಂಗಂದರೆ ದೇವಸೂಗೂರು, ಗಂಜಳ್ಳಿ ಮತ್ತು ಕೆಳಭಾಗಕ್ಕೆ ನೀರೇ ಮುಟ್ತದಿಲ್ಲ, ಡಿ ರಾಂಪುರ ಅದೆಲ್ಲ. ಈಗ ನಿನ್ನೆ ಜುಲೈ 24 ತಾರೀಕು ಗೇಟ್ ತೆಗೆದ ನಂತರ ಅವರಿಗೆಲ್ಲ ಸ್ವಲ್ಪ ನೀರಿಗೆ ಇದಾಗಕತ್ತದ, ಎಲ್ಲ ಸಸಿ ಒಣಗಾಕತ್ತಿತ್ತು. ಈಗೇನಾದಂದರೆ ಜೂನ್ ಮಳೆ ಬರೋದ ಅಭಾವದಿಂದ ಈಗ ಜುಲೈ 24ನೇ ತಾರೀಕಿಗೆ ಗೇಟ್ ತೆಗಿಲಿಕತ್ತಾರ. ನೀರು ಬರುತ್ತೋ 30,000 ಕ್ಯೂಸೆಕ್ ಬಂದ್ರೂ ಅಷ್ಟೇನು ಪ್ರಭಾವ ಏನು ಆಗೋದಿಲ್ಲ. ಈಗ ಅಷ್ಟೇನು ರೈತರಿಗೆ ಯಾವುದೋ ಅನುಕೂಲ ಆಗಿಲ್ಲ. ಕೆಳಭಾಗದವರಿಗೆ ಈಗ ಜಾಸ್ತಿ ನೀರಿನ ಅಭಾವ ಆಗಿರೋದು ಗಂಜಳ್ಳಿ, ದೇವಸೂಗೂರು, ಡಿ ರಾಂಪುರ, ಕೊರತಗುಂದ ಇವೆಲ್ಲ ಹಳ್ಳಿಗಳಿಗೆ ಸ್ವಲ್ಪ ಇದಾಗಿತ್ತು. ಈಗ 24ನೇ ತಾರೀಕು ಇದು ಬ್ಯಾರೇಜ್ಲಿಂದ ಗೇಟ್ ಎತ್ತಿದ ಕಾರಣ ಈ ಡಿ ರಾಂಪುರ, ಗಂಜಳ್ಳಿ ಅವರಿಗೆಲ್ಲರಿಗೆ ನೀರು ಆಗುವ ಸಂಭವ ಕಾಣಲಿಕ್ಕತ್ತದೆ. ಇದು ಇಲ್ಲಿರುವಂಥ ರೈತರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.